ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೊಮೊಟೊ ಕಾಯಿ ಚಟ್ನಿ. ಟೊಮೆಟೊ ಕಾಯಿ ಏನಾದರೂ ಮನೆಯಲ್ಲಿದ್ದಾಗ ಈ ಥರ ಚಟ್ನಿನ ಒಂದು ಸರ್ತಿ ಟ್ರೈ ಮಾಡಿ. ಊಟಕ್ಕೆ ಸೈಡ್ ಡಿಶ್ ಆಗಿ ಅಥವಾ ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ. ಟೊಮೆಟೊ ಕಾಯಿ ಇದ್ದಾಗ ಈ ಥರ ಸಿಂಪಲ್ ಆಗಿ ಒಂದು ಸರ್ತಿ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದಷ್ಟು 4ರಿಂದ 5 ಹಸೆ ಟೊಮೊಟೊ ಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಗ್ರೀನ್ ಚಟ್ನಿ ಅಂತ ಹೇಳ್ಬೋದು ನೋಡಿ. ಇದನ್ನು ಇವಾಗ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇಲ್ಲಿ ಗ್ಯಾಸ್ ಮೇಲೆ ಸಣ್ಣ ಉರಿ ಇಟ್ಕೊಂಡು ತವಾನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಟೊಮೆಟೊ ಕಾಯಿ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಂತೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಹಸೆಕಾಯಿ ಇದ್ದಾಗ ಈ ಥರದ್ದು ಚಟ್ನಿನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಸೂಪರಾಗಿರುತ್ತೆ. ನಂತರ ಇದು ಸ್ವಲ್ಪ ಕೆಂಪಗಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಆಗಿರಬೇಕು. ತುಂಬಾ ಮೆತ್ತಗಾಗಿರಬೇಕು ಕಾಯೆಲ್ಲ. ನೋಡಿ, ಈ ಥರ ಸ್ವಲ್ಪ ಕೆಂಪಗಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದು ಸ್ವಲ್ಪ ಆರೋದಕ್ಕೆ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ಇದಿಷ್ಟು ಆರೋದ್ರೊಳಗೆ ನಾನು ಇಲ್ಲಿ ಚಟ್ನಿಗೆ ಹಾಕಲು ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಹಸೆ ಶೇಂಗಾಕಾಳು ತೊಗೊಂಡಿದ್ದೀನಿ. ಹಾಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿಲ್ಲ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಉಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ. ಇದಿಷ್ಟಿದ್ರೆ ಸಾಕು, ರುಚಿಯಾಗಿ ಚಟ್ನಿನ ಮಾಡ್ಕೋಬೋದು. ನಂತರ ಇಲ್ಲಿ ಇದಿಷ್ಟಾದಮೇಲೆ ಇದನ್ನು ತೆಗೆದುಬಿಟ್ಟು ಮಿಕ್ಸರ್ ಜಾರ್ದೊಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಹಸೆ ಶೇಂಗಾಕಾಳನ್ನ ತೊಗೊಂಡಿದ್ದೀನಿ ಅಲ್ವಾ. ಹಸೆ ಶೇಂಗಾಕಾಳೇ ಬೇಕು ಅಂತೇನಿಲ್ಲ. ನಾರ್ಮಲಾಗಿ ಮನೆಯಲ್ಲಿರೋದು ಒಣಗಿರುವಂಥ ಶೇಂಗಾಕಾಳು ಇರುತ್ತಲ್ವ, ಅದನ್ನು 4ರಿಂದ 5 ಗಂಟೆ ನಾವು ನೀರೊಳಗೆ ನೆನೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಕಾಯಿನ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದೇ ತವಾದ್ರೊಳಗನೆ ಇಲ್ಲಿ ಹಸೆ ಶೇಂಗಾಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸೆ ಶೇಂಗಾಕಾಳು ಹಾಗೆ 4ರಿಂದ 5 ಹಸಿಮೆಣಸಿನಕಾಯಿ. ಇದು ಒಂದು ಅರ್ಧ ಕಪ್ಪಷ್ಟು ಶೇಂಗಾಕಾಳನ್ನ ತೊಗೊಂಡಿದ್ದೀನಿ. ಶೇಂಗಾಕಾಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಶೇಂಗಾಕಾಳನ್ನ ಹಾಕ್ಕೊಂಡಿದ್ದೀನಿ. ಹಸೇದಿಲ್ಲ ಅಂತಂದರೆ ನೀವು ನೀರಲ್ಲಿ ನೆನೆಸಿ ಕೂಡ ಹಾಕೋಬೋದು. ಹಸಿಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಜೀರಿಗೆ ಹಾಕ್ಕೊಂಡು ಇದನ್ನು ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕೆಂಪಗಿದ್ರೆ ಸಾಕು. ಇವಾಗ ಇಲ್ಲಿ ಟೊಮೊಟೊ ಕಾಯಿನ ನಾವು ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡಿದ್ದೀವಲ್ವ, ಇದನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ. ಶೇಂಗಾಕಾಳು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಂಡಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ಕಲರ್ ಬೇಕು ಅಂತಂದರೆ ನೀವು ಅರಿಶಿನ ಪುಡಿನ ಹಾಕೋಬಹುದು. ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿಲ್ಲ. ಕಲರ್ ಬೇಕಾದರೆ ಮಾತ್ರ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿಗೆ ನಾವು ಈ ಥರ ಮೇಲೆ ಕೆಳಗಡೆ ಎಲ್ಲ ಈ ಥರ ಒಂದು ಸರ್ತಿ ಇದನ್ನು ಹೊಳಿಸ್ಕೊಳ್ಬೇಕು. ಅಂದರೆ ಪೂರ್ತಿಯಾಗಿ ಶೇಂಗಾಕಾಳದ್ದೆಲ್ಲ ಮೇಲ್ಗಡೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಬೇಗ ಟೊಮೆಟೊ ಕಾಯಿ ಬೇಗನೆ ಸಣ್ಣ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು 1-2 ರೌಂಡು ತಿರುಗಿಸ್ಕೊಂಡ್ಬಿಟ್ರೆ ಈ ಥರ ಸಣ್ಣದಾಗಿ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನಾವು ಜೋಳದ ರೊಟ್ಟಿ, ಚಪಾತಿ ಅಥವಾ ಅನ್ನಕ್ಕೆ ಎಲ್ಲದರೊಳಗಂತೂ ಸೈಡ್ ಡಿಶ್ ಆಗಿ ತುಂಬ ರುಚಿ ಇರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಿಂಪಲ್ ರೆಸಿಪಿ ಟೊಮೊಟೊ ಕಾಯಿ ಚಟ್ನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟೊಮೊಟೊ ಕಾಯಿ ಇದ್ದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು.